ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಅಚ್ಯುತಃ ಪ್ರಥಿತಃ ಪ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತಃ ಪ್ರತಿಷ್ಠಿತಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ವಾಸವಾನುಜಃ ಅಂತ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಇದ್ದೇವೆ. ಭಗವಂತ ಮೋಕ್ಷರೂಪವಾದಂತಹ ಐಶ್ವರ್ಯಕ್ಕೆ ಒಡೆಯನಾಗಿದ್ದಾನೆ. ಜೀವಾತ್ಮರ ಜನ್ಮವನ್ನು ಅನುಸರಿಸಿ ಪ್ರಾದುರ್ಭಾವವಾಗ್ತಾನೆ ಅಂತ ನಿನ್ನೆ ಹೇಳ್ಕೊಂಡಿದ್ದೆ. ಇವತ್ತು ಅದರ ವಿವರಣೆಯನ್ನು ಕೊಡ್ತಾರೆ ಅನೇಕ ಪ್ರಮಾಣಗಳಿಂದ. ನಮಗೆ ಇದನ್ನು ನೋಡಿದಾಗ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಐತರೇಯ ಸಂಹಿತಾ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅದು ಓದಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಭಗವಂತ ಎಂತಹ ಕರುಣಾಮಯ ಅವನು ಅಂತೇಳಿ ನಮ್ಮ ಮೇಲೆ ಅವನು ಈ ಜೀವಜಾಲವನ್ನು ಉಳಿಸಬೇಕು, ಬೆಳೆಸಬೇಕು, ರಕ್ಷಿಸಬೇಕು, ಪೋಷಿಸಬೇಕು, ಯಾವ ಕಾಲದಲ್ಲಿ ಸಂಹಾರ ಮಾಡಬೇಕು ಅಂತ ಸರಿಯಾದ ಕಾಲದಲ್ಲಿ ಅಟ್ ರೈಟ್ ಟೈಮ್ ಅಟ್ ರೈಟ್ ಡೆಸಿಷನ್ ಅಂತಾರಲ್ಲ, ಭಗವಂತ ಎಷ್ಟು ಕರುಣಾಮಯ. ನಾವು ನಮ್ಮ ಇದರನ್ನೇ ನಾವು ಅಸಹಿಸಿಕೊಳ್ಳುವಂತಹ ಅಂತಹ ಪದಾರ್ಥಗಳಲ್ಲೂ ತಾನು ಇದ್ದು ಈ ಜೀವ ಜಾತಿಯನ್ನು ಜೀವಜಾಲವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ನಮಗೆ ರೋಮಾಂಚನ ಆಗುತ್ತೆ. ಭಗವಂತನ ಕರುಣಾಮಯ, ಅವನೆಷ್ಟು ಭಕ್ತವತ್ಸಲ, ಜೀವ ರಕ್ಷಕ, ನಮ್ಮ ರಕ್ಷಕನಾಗಿದ್ದಾನೆ ಅಂಥೇಳಿ. ಆದ ಕಾರಣ ಇದು ನಾವು ಮನಸ್ಸಿಟ್ಟು ಕೇಳಿದಾಗ, ಅದನ್ನು ನಾವು ಮನಸ್ಸಿಗೆ ತಂದುಕೊಂಡಾಗ ನಾವು ಭಗವಂತನಿಗೆ ಎಷ್ಟು ಕೃತಜ್ಞರಾಗಿರಬೇಕು ಅಂದರೆ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವಾಗದೇ ಇರೋಷ್ಟು ಕೃತಜ್ಞರಾಗಿರಬೇಕು. ಅದೇ ಹೇಳ್ತಾರೆ. ನಿನ್ನೆ ಸುಮ್ಮನೆ ಪ್ರಮಾಣ ಓದಿದ್ದೆ, ಇವತ್ತು ಓದಿ ಅದನ್ನು ವಿಸ್ತಾರವಾಗಿ ಹೇಳ್ತೇನೆ. ಐತರೇಯ ಸಂಹಿತಾ ವಾಕ್ಯ. ಅಯಂ ನಾರಾಯಣೋ ದೇವಃ ಪುರುಷೇ ಪ್ರಥಮಂ ವಿಷೇತ್ ಅನ್ನಸ್ಥೋ ಅನ್ಯೇನ ಸಹಿತಸ್ತಸ್ಮಿನ್ ರೇತಸ್ತ್ವಮಾಗತೆ ತಸ್ಮಿನ್ ಸ್ಥಿತಸ್ವರೂಪಂ ಸ ಪುರುಷಸ್ಥೋ ಬಿಭರ್ತ್ಯಜಃ ತದ್ರೂಪಂ ರೇತಸಾ ಸಾಕಂ ಸ್ವಯಂ ಪುಂಸಿ ಸ್ಥಿತೋ ಹರಿಃ ಸ್ತ್ರಿಯಾಂ ಸಿಂಚತಿ ತಸ್ಯೈವ ಸ್ಥಾನಾಂತರಗತೇಃ ಪ್ರಭೋಃ ಪ್ರಥಮಂ ಜನ್ಮ ವಿಷ್ಣೋಸ್ತತ್ ಪೃಥಿವ್ಯಾಂ ಜನ್ಮ ಪುತ್ರಸ್ಯ ದ್ವಿತೀಯಂ ವಿಷ್ಣುಜನ್ಮ ಹಿ ಏತದ್ರೂಪಂ ನಿಧಾಯೈವ ಜೀವಾರ್ಥೇ ಧರ್ಮಕರ್ತವ್ಯೇ ಪಿತೃಸ್ತೇನ ತು ರೂಪೇಣ ಗಚ್ಚತ್ಯನ್ಯತ್ರ ಕೇಶವಃ ಪಿತುರನ್ಯತ್ರ ಜನನಂ ತೃತೀಯಂ ಜನ್ಮ ತದ್ಧರೇಃ ಅಂತರ್ಯಾಮಿತಯೈವಂ ಹಿ ಸರ್ವಜೀವೇಷು ಸಂಸ್ಥಿತಂ. ಈ ಪ್ರಮಾಣದಲ್ಲಿ ಭಗವಂತನ ಒಂದು ಅದ್ಭುತವಾದ ವ್ಯಾಪಾರ,
ಅವನು ಜೀವಜಾಲದ ಮೇಲೆ ಅವನು ತೋರಿಸುವಂತಹ ಕರುಣೆ, ಈ ಜೀವನ ಜೊತೆಗೆ ಈ ಜೀವನು ಎಲ್ಲೆಲ್ಲಿ ಇರ್ತಾನೋ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲಿ ಅವನೂ ಬರ್ತಾನೆ. ನೋಡ್ರಿ, ಭಗವಂತ ಇಷ್ಟ ಮುಂಚೆ ಹೇಳ್ಕೊಂಡ್ವಿ, ಭಗವಂತ ಮೋಕ್ಷಾಖ್ಯ ವಸು ಅಸ್ಯ ಅಸ್ತಿ ಇತಿ ವಾಸವ, ಈ ಮೋಕ್ಷರೂಪವಾದ ಐಶ್ವರ್ಯಕ್ಕೆ ಒಡೆಯನಾಗಿದ್ದಾನೆ ಅಂತ ಹೇಳಿ ಅವನು ಮೋಕ್ಷ ಎಂಬ ಸಂಪತ್ತಿಗೆ ಪ್ರಭುವಾಗಿದ್ದರೂ ಸ್ವೇಚ್ಛೆಯಿಂದ ಅಂದರೆ ತನ್ನ ಇಚ್ಛೆಯಿಂದ ಕ್ರೀಡಾರೂಪವಾಗಿ ಈ ಜೀವಾತ್ಮರ ಜೊತೆಗೆ ತಾನೂ ಪ್ರಾದುರ್ಭಾವವಾಗ್ತಾನಂತೆ. ಈ ಜೀವನ ಜೊತೆಗೆ ಭಗವಂತ 3 ಸಲ ಪ್ರಾದುರ್ಭಾವವಾಗ್ತಾನೆ. ನೋಡಿ, ಎಲ್ಲಿ? ಮೊದಲು ಅನ್ನದಲ್ಲಿರ್ತಾನೆ. ನಮಗೆ ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿಯಲ್ಲಿ ಜಗನ್ನಾಥದಾಸರು ವೇದಗಳಲ್ಲಿ, ಶ್ರುತಿಗಳಲ್ಲಿ, ಉಪನಿಷತ್ತುಗಳಲ್ಲಿ ಹೇಳಿರುವ ವಿಷಯವನ್ನೇ ಹೇಳ್ತಾರೆ. ಪರ್ಜನ್ಯಾಗ್ನಿ, ಯೋಷಾಗ್ನಿ, ಪುರುಷಾಗ್ನಿ ಪಂಚಮಹಾಯಜ್ಞ ಸಂಧಿಯಲ್ಲಿ ಬರುತ್ತೆ. ಪರ್ಜನ್ಯಾಗ್ನಿ, ಪುರುಷಾಗ್ನಿ, ಯೋಷಾಗ್ನಿ ಅಂತೆಲ್ಲ. ಈ ಪುರುಷ, ಈ ಜೀವನು ಹೇಗೆ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ ಅಂತ ಹೇಳ್ತಾ ಇಲ್ಲಿ ನಮಗೆ ಜೀವನು ಸ್ವರ್ಗಕ್ಕೆ ಹೋಗ್ತಾನೆ, ನರಕ ಅಲ್ಲೆಲ್ಲ ಅನುಭವಿಸಿದ ನಂತರ ಅವನ ಆದ ಮೇಲೆ ಅವಾಗೇನು ಮಾಡ್ತಾರೆ? ಪುಣ್ಯಜೀವಿಗಳಾದರೆ ಪುಣ್ಯಾತ್ಮರ ಹೊಟ್ಟೆಯಲ್ಲಿ ಹುಡ್ತಾರೆ, ಪಾಪಿಗಳಾದರೆ ನೀಚ ಯೋನಿಗಳಲ್ಲಿ ಪಾಪಾತ್ಮರ ಹೊಟ್ಟೆಯಲ್ಲಿ ಹುಡ್ತಾರೆ. ಅಲ್ಲಿ ಆದ ಮೇಲೆ ಯಮನ ಒಂದು ಶಿಕ್ಷೆ ಎಲ್ಲ ಆದ ಮೇಲೆ ಇಲ್ಲಿ ಸ್ವರ್ಗಾದಿ ಸುಖಗಳು ಇವನು ಅನುಭವಿಸಿದ ಮೇಲೆ ಅವನು ಮತ್ತು ಜೀವ ಭೂಮಿಗೆ ಬರ್ತಾನಂತೆ. ಹೇಗೆ ಬರ್ತಾನೆ? ಪರ್ಜನ್ಯಾಗ್ನಿ, ಆ ಮೇಘಗಳಲ್ಲಿರುವ ಮಳೆಯ ನೀರಲ್ಲಿಂದ ಆ ಜೀವ ಭೂಮಿಗೆ ಬರ್ತಾನೆ. ಪೃಥ್ವಿಯಾಗ್ನಿ, ಪೃಥ್ವಿಯಲ್ಲಿ ಬರ್ತಾನೆ. ಭೂಮಿಯಲ್ಲಿ ಬಂದು ಆ ಬೀಜ ಧಾನ್ಯಗಳು ಬೆಳೆಯುತ್ತಲ್ವ, ಮಳೆ ನೀರಿನಿಂದ, ಆಕಾಶದಿಂದ, ಮೇಘಗಳಿಂದ ಭೂಮಿಯಲ್ಲಿ ಬಂದು ಅವನೇನು ಮಾಡ್ತಾನೆ? ಈ ಧಾನ್ಯಗಳು ಬೆಳೆಯುತ್ತಲ್ಲ, ಆ ಧಾನ್ಯದಲ್ಲಿ ಈ ಜೀವ ಸೇರ್ಕೊತಾನೆ. ಸೇರಿಕೊಂಡು ಯಾವ ಭಗವಂತನ ಒಂದು ವಿಚಿತ್ರವಾದ ವ್ಯಾಪಾರ, ಆ ಪಂಚಮಹಾಯಜ್ಞ ಸಂಧಿಯಲ್ಲಿ ವಿಸ್ತಾರವಾಗಿ ಈ 5 ಅಗ್ನಿಗಳು, ಯಜ್ಞಗಳು ಅಂತೇಳಿ ಬಹಳ ವಿಸ್ತಾರವಾಗಿ ಶ್ರುತಿಗಳಲ್ಲಿ ಹೇಳಿದ್ದನ್ನೇ ಹೇಳ್ತಾರೆ ಜಗನ್ನಾಥದಾಸರು. ಯಾವ ಜೀವ ಯಾವನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಭಗವಂತ ಸಂಕಲ್ಪ ಮಾಡಿರ್ತಾನಂತೆ, ಆ ಜೀವ ಧಾನ್ಯದಲ್ಲಿ ಸೇರ್ತಾನೆ. ಈ ಜೀವ ಇವನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂಥೇಳಿ ಭಗವಂತನ ಸಂಕಲ್ಪಾನುಸಾರವಾಗಿ ಆ ಜೀವ ಆ ಧಾನ್ಯದಲ್ಲಿದ್ದಾಗ ಆ ಧಾನ್ಯವನ್ನು ಒಬ್ಬ ಪುರುಷನ ಯಾವನ ಹೊಟ್ಟೆಯಲ್ಲಿ ಜೀವ ಹುಟ್ಟಬೇಕು ಅಂತ ಭಗವಂತನ ಸಂಕಲ್ಪವಿರುತ್ತೋ ಅವನು ಆ ಧಾನ್ಯವನ್ನು ತಿಂತಾನೆ. ಅದೇ ಹೇಳ್ತಾ ಇದ್ದಾರೆ, ಅನ್ನದಲ್ಲಿರ್ತಾನೆ ಭಗವಂತ. ಅನ್ನದಲ್ಲಿದ್ದು ಅನ್ನದ ಜೊತೆಗೆ ಪುರುಷನಲ್ಲಿ ಪ್ರವೇಶ ಮಾಡ್ತಾನೆ. ಜೀವನೂ ಇರ್ತಾನೆ ಅನ್ನದಲ್ಲಿ, ಆ ಜೀವನ ಜೊತೆಗೆ ಅನ್ನದಲ್ಲಿ ಭಗವಂತ ಇರ್ತಾನೆ. ಇದ್ದು ಆ ಪುರುಷನು ಊಟ ಮಾಡ್ತಾನಲ್ಲ, ಆ ಊಟದ ರೂಪದಲ್ಲಿ ಆ ಒಳಗೆ ಹೋಗ್ತಾನೆ ಜೀವ. ಅನ್ನದ ಮೂಲಕ ಭಗವಂತನು ಜೀವನ ಜೊತೆಗೆ, ಆ ಪುರುಷನ ಜೊತೆಗೆ, ಜೀವನ ಜೊತೆಗೆ ಪುರುಷನಲ್ಲಿ ಪ್ರವೇಶ ಮಾಡ್ತಾನೆ ಭಗವಂತ. ನಮ್ಮ ಎಂಜಲು ನಮಗೆ ಅಸಹ್ಯವಾಗುತ್ತೆ, ನಮ್ಮ ಎಂಜಲೇ ನಮಗೆ ಅಸಹ್ಯವಾಗುತ್ತೆ. ಅಂಥದ್ದು ಭಗವಂತ ಎಷ್ಟು ಕರುಣಾಮಯ. ಅನ್ನದಲ್ಲಿ ಜೀವನ ಜೊತೆಗೆ ಇದ್ದು ಒಬ್ಬ ಪುರುಷನು ತಿಮ್ಮೋ ಅನ್ನದಲ್ಲಿ ಇದ್ದು ತಾನೂ ಜೀವನ ಜೊತೆಗೆ ಆ ಪುರುಷನಲ್ಲಿ ಪ್ರವೇಶ ಮಾಡಿ ಆ ಅನ್ನ ಜೀರ್ಣವಾಗಿ ರೇತಸ್ಸಾಗಿ ಪರಿಣಾಮ ಹೊಂದುತ್ತೆ. ಆ ರೇತಸ್ಸಿನಲ್ಲಿ ಭಗವಂತ, ಆ ಪುರುಷನ ರೇತಸ್ಸಿನಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಜೀವನ ಜೊತೆಗಿರ್ತಾನಂತೆ. ಸ್ತ್ರೀ ಪುರುಷರ ಅವರ ದಂಪತಿಯರ ಸಂಗಮವಾದಾಗ ಆ ಪುರುಷನು ಸ್ತ್ರೀ ಯೋನಿಯಲ್ಲಿ ರೇತಸ್ಸನ್ನು ಉತ್ಸರ್ಜನೆ ಮಾಡ್ತಾನೆ. ಆ ರೇತಸ್ಸಿನಲ್ಲಿ ಜೀವ ಇರ್ತಾನೆ. ಆ ಜೀವನ ಜೊತೆಗೆ ಭಗವಂತನೂ ಸ್ತ್ರೀ ಯೋನಿಯಲ್ಲಿ
ಪ್ರವೇಶ ಮಾಡ್ತಾನೆ. ಅದರ ಜೊತೆಗೆ ಭಗವಂತನು ಸ್ತ್ರೀ ಯೋನಿಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ನಮಗೆ ಗರುಡ ಪುರಾಣದಲ್ಲಿ ಭಾಗವತದಲ್ಲಿ ಬರುತ್ತೆ, ಸ್ತ್ರೀ ಪುರುಷರ ಸಂಗಮಾದಾಗ ಶುಕ್ಲಶೋಣಿತ ಸಂಬಂಧದಿಂದ ಸ್ತ್ರೀ ಗರ್ಭದಲ್ಲಿ ಒಂದು ಸಣ್ಣ ಗುಳ್ಳೆಯಂತೆ ಆಗತ್ತೆ ಅಂಥೇಳಿ. ಅಲ್ಲಿ ಆ ಸ್ತ್ರೀ ಯೋನಿಯಲ್ಲಿ ಮೊಟ್ಟ ಮೊದಲಿನ ಪ್ರಾದುರ್ಭಾವ ಆಗತ್ತೆ ಭಗವಂತನದು. ಜೀವನು ಸಣ್ಣ ಇಬ್ಬರು ಶುಕ್ಲಶೋಣಿತ ಸಂಬಂಧವಾದಾಗ ಸಣ್ಣ ಗುಳ್ಳೆಯಂತೆ ಬುದ್ಬುದ ಅಂತ ಆಗುತ್ತೆ. ಆಮೇಲೆ ಬೋರೆ ಹಣ್ಣಿನಂತೆ ಆಗುತ್ತೆ, ಅದೆಲ್ಲ ಆಗುತ್ತೆ. ಆಮೇಲೆ ಬೋರೆ ಹಣ್ಣಿನಂತೆ ಆಗೋದು 1ನೇ ತಿಂಗಳು 2ನೇ ತಿಂಗಳು, ಆಮೇಲೆ ಕೈ ಕಾಲುಗಳು ಬರೋದು, ಇದು ಬರೋದು, 7ನೇ ತಿಂಗಳು ಬಂದಾಗ ಹಿಂದಿನ ಜನ್ಮ ಸ್ಮರಣೆ ಬರೋದು. ಈ ರೀತಿಯಾಗಿ ಎಲ್ಲ 10 ತಿಂಗಳು ತಾಯಿಯ ಗರ್ಭದಲ್ಲಿ ಜೀವನು ಯಾವ ರೀತಿಯಲ್ಲಿ ತನ್ನ ದೇಹದ ಅವಯವಗಳನ್ನು ಪಡೆಯುತ್ತಾನೆ ಅಂಥೇಳಿ ನಮಗೆ ಭಾಗವತ ತೃತೀಯ ಸ್ಕಂದದಲ್ಲಿ ಕಪಿಲೋಪಾಖ್ಯಾನದಲ್ಲಿ ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ಬರುತ್ತೆ. ಅಲ್ಲಿ ಸ್ತ್ರೀಯ ಯೋನಿಯಲ್ಲಿ ಭಗವಂತ ಪುರುಷನ ರೇತಸ್ಸಿನಲ್ಲಿರುವ ಜೀವನ ಜೊತೆಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಮೊದಲನೆಯ ಪ್ರಾದುರ್ಭಾವ ಅದನ್ನೇ ಹೇಳ್ತಾ ಇದ್ದಾರೆ. ಪ್ರಥಮ ಸ್ತ್ರೀಯಾಂ ಸಿಂಚತ್, ಅದನ್ನೇ ಅನ್ನಸ್ಥೋ ಅನ್ನೇನ ಸಹಿತಸ್ತಸ್ಮಿನ್ ರೇತಸ್ತ್ವಮಾಗತೆ. ಆ ರೇತಸ್ಸಿನಲ್ಲಿ ಬಂದು ಅಲ್ಲಿಂದ ಸ್ತ್ರೀಯಾಂ ಸಿಂಚತಿ ತಸ್ಯೈವ ಸ್ನಾನಾಂತರಗತೆ ಪ್ರಭೋ ಪ್ರಥಮಂ ಜನ್ಮ ವಿಷ್ಣೋಸ್ತತು. ಆ ಸ್ತ್ರೀ ಯೋನಿಯಲ್ಲಿ ಮೊದಲನೆಯ ಪ್ರಾದುರ್ಭಾವ ಭಗವಂತನದು. ಆಮೇಲೆ ಆ ರೇತಸ್ಸು ನಾನು ಇಲ್ಲಿಯವರೆಗೂ ಹೇಳಿದಂತೆ 10 ತಿಂಗಳಲ್ಲಿ ಒಂದು ಶಿಶುವಾಗಿ ಪರಿಣಾಮ ಹೊಂದಿ ಅದು ಭೂಮಿಯಲ್ಲಿ ಹುಟ್ಟುವಾಗ, ಈ ಜೀವನು ದೇಹದ ಜೊತೆಗೆ ಭೂಮಿಯ ಮೇಲೆ ಬರುವಾಗ ಆ ಪುಟ್ಟ ಮಗುವಿನಲ್ಲಿ ಅದರ ಜೊತೆಗೆ ಭಗವಂತನು ಇದ್ದು ಈ ಭೂಮಿಯ ಮೇಲೆ ಬರ್ತಾನಂತೆ. ಇದು 2ನೆಯ ಪ್ರಾದುರ್ಭಾವ. ತದ್ರೂಪಂ ರೇತಸ ಸಾಕಂ ಸ್ವಯಂ ಪುಂಸಿ ಸ್ಥಿತೋ ಹರಿಹಿ. ಅದಾದ ಮೇಲೆ ಪ್ರಥಮಂ ಜನ್ಮ ವಿಷ್ಣೋಸ್ತತು ಪೃಥಿವ್ಯಾಂ ಜನ್ಮ ಪುತ್ರಸ್ಯ ದ್ವಿತೀಯಂ ವಿಷ್ಣು ಜನ್ಮಹಿ. ಈ ಭೂಮಿಯ ಮೇಲೆ ಮಗುವು ಹುಟ್ಟತ್ತೆ, ಶಿಶುವು, ಅದರ ಜೊತೆಗೆ ಭಗವಂತನೂ ಬರ್ತಾನೆ. ಅದು 2ನೆಯ ಭಗವಂತನ ಪ್ರಾದುರ್ಭಾವ ಜೀವನ ಜೊತೆಗೆ. ಹಾಗೆ ಆಮೇಲೆ ಏತದ್ರೂಪಂ ನಿಧಾಯೈವ ಜೀವಾರ್ಥೆ ಧರ್ಮಕರ್ತವೇ ಪಿತೃಸ್ತೇನತು ರೂಪೇಣ ಗಚ್ಚತ್ಯನ್ಯತ್ರ ಕೇಶವಃ ಪಿತುರನ್ಯತ್ರ ಜನನಂ ತೃತೀಯಂ ಜನ್ಮ ತದ್ಧರೇಹೇ ಅಂತರ್ಯಾಮಿತಯೈವಂ ಹಿ ಸರ್ವಜೀವೇಷು ಸಂಸ್ಥಿತಂ. ಈ ರೀತಿಯಾಗಿ ಆಮೇಲೆ ಅವನ ಮಗು ಹುಟ್ಟತ್ತೆ, ಬೆಳೆಯುತ್ತೆ, ದೊಡ್ಡವನಾಗ್ತಾನೆ, ಸಂಸಾರ ಆಗುತ್ತೆ, ಮಕ್ಕಳಾಗ್ತಾರೆ, ಮೊಮ್ಮಕ್ಕಳಾಗ್ತಾರೆ, ಇವನು ಮುದುಕನಾಗ್ತಾನೆ. ಆಗಿ ಅವನು ಮರಣ ಹೊಂದುತ್ತಾನೆ. ಅವನು ಮರಣ ಹೊಂದಿ ಇನ್ನೊಂದು ಕಡೆ ಮತ್ತೂ ಹುಟ್ಟುತ್ತಾನೆ. ಜೀವ ದೇಹ ಹುಟ್ಟೋದು ಅಂದರೆ ದೇಹವನ್ನು ಪಡಿತಾನೆ. ಅವನ ಜೊತೆಗೇನೆ ಮತ್ತೂ ಭಗವಂತನು ಹುಟ್ಟುತ್ತಾನೆ. ಜೀವ ಇನ್ನೊಂದು ಜಾತಸ್ಯ ಹಿ ಧ್ರುವೋ ಮೃತ್ಯು ಜನ್ಮ ಮೃತಸ್ಯ ಚ. ಇಲ್ಲಿ ದೇಹ ಕಳ್ಕೊಂಡ ಜೀವ ಇನ್ನೊಂದು ಕಡೆ ದೇಹವನ್ನು ಪಡಿತಾನೆ. ಇನ್ನೊಂದು ಕಡೆ ಆ ದೇಹವನ್ನು ಪಡೆದಾಗ ಭಗವಂತ ಅವನ ಜೊತೆಗೆ ಮತ್ತು 3ನೇ ಸಾರಿ ಪ್ರಾದುರ್ಭಾವವಾಗ್ತಾನೆ. ಈ ರೀತಿಯಾಗಿ ಹೀಗೆ ಅಂತರ್ಯಾಮಿತಯೈವಂ ಹಿ ಸರ್ವಜೀವೇಷು ಸಂಸ್ಥಿತಂ. ಹೀಗೆ ಭಗವಂತನು ಅಂತರ್ಯಾಮಿಯಾಗಿ ಜೀವಾತ್ಮನ ಜನ್ಮವನ್ನು, ಅದೇ ಮುಂಚೆ ನಾವು ಹೇಳಿದ್ದೀವಿ, ಜೀವಾತ್ಮ ವಾಸವಃ ಅನುಜೀವಾತ್ಮನಃ ಜನ್ಮ ಅನುಸೃತ್ಯ ಜಾಯತೆ ಇತಿ ಅನುಜಃ ಅಂತೇಳಿ. ಜೀವಾತ್ಮನ ಜನ್ಮವನ್ನು ಅನುಸರಿಸಿ, ಜೀವನಿಗೆ ಸಾವು ಹುಟ್ಟುಗಳಿಲ್ಲ. ಆ ಜೀವಾತ್ಮನ ಜನ್ಮ ಅಂದರೆ ಅವನು ದೇಹಗಳನ್ನು ಪಡೆಯುವುದು. ಅವನ ದೇಹಗಳನ್ನು ಪಡೆಯುವುದರನ್ನು ಅನುಸರಿಸಿ ಎಲ್ಲ ಜೀವರು ದೇಹವನ್ನು ಏನು ಪಡಿತಾರೆ ಅದನ್ನು ಅನುಸರಿಸಿ ಭಗವಂತ ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದು ಈ ರೀತಿಯಾಗಿ ಜೀವನ ಜೊತೆಗೆ 3 ಬಾರಿ ಪ್ರಾದುರ್ಭಾವ ಹೊಂದುತ್ತಾನೆ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಐತರೇಯ ಸಂಹಿತಾ ವಾಕ್ಯವನ್ನು ನಮಗೆ ಉಲ್ಲೇಖ ಮಾಡ್ತಾರೆ. ಇದು ನೋಡಿದಾಗ ನಮಗೆ ಭಗವಂತ ನಮ್ಮ ಮೇಲೆ ಎಷ್ಟು ಕರುಣೆ ತೋರಿಸ್ತಾ ಇದ್ದಾನೆ. ನಮ್ಮನ್ನೆಲ್ಲರನ್ನ ಕೂಡ ಅಸೃಜ್ಯ ಸ್ಥಿತಿಯಲ್ಲಿರುವ ನಮ್ಮ ಜೀವರನ್ನು
ಸೃಜ್ಯ ಸ್ಥಿತಿಗೆ ತರೋದು ಅಂದರೆ ಈ ದೇಹವನ್ನು ಕೊಡೋದು. ಈ ದೇಹವನ್ನು ಯಾಕೆ ಕೊಡಬೇಕು ಅವನು ಅಂದರೆ, ಈ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಅವರವರ ಸ್ಥಾನಗಳನ್ನು ಸಾಧನೆ ಮಾಡಿಕೊಂಡು ಈ ದೇಹದಿಂದ ಮಾತ್ರ ಸಾಧನೆ ಮಾಡಿಕೊಳ್ಳುವುದಕ್ಕಾಗತ್ತೆ. ಈ ಸ್ಥೂಲ ದೇಹದಿಂದ ಸಾಧನೆ ಮಾಡಿಕೊಂಡು ಅವರವರ ಗತಿಗಳನ್ನು ಸೇರಬೇಕು ಅಂತ ಆ ಸಾಧನೆಗೆ ಬೇಕಾದಂತಹ ಸ್ಥೂಲ ದೇಹವನ್ನು ಭಗವಂತ ಕೊಡ್ತಾ ಇದ್ದಾನೆ. ಕೊಡ್ತಾ ನಾವೆಲ್ಲರೂ ಅಸ್ವತಂತ್ರರಾದ ಕಾರಣ ನಾವು ಯಾವ ಕೆಲಸವೂ ಏನೂ ಮಾಡುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲದ ಕಾರಣ ಭಗವಂತ ನಮ್ಮ ಜೀವನ ಜೊತೆಗೇನೆ ಇಷ್ಟು ಕಡಿ ಅವನೂ ಬಂದು ಅವನೂ ಇದ್ದು ಈ ರೀತಿ ಜೀವನ ಜೊತೆಗೆ ಜೀವರ ಜನ್ಮನ ಅನುಸರಿಸಿ 3 ಬಾರಿ ಪ್ರಾದುರ್ಭಾವ ಹೊಂದುತ್ತಾನಾದ ಕಾರಣ ಅವನಿಗೆ ವಾಸವಾನುಜಃ ಅಂದರೆ ಜೀವರ ಜನ್ಮವನ್ನು ಅನುಸರಿಸಿ ಹುಟ್ಟುವವನು ವಾಸವಾನುಜಃ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ, ಇದು ನೋಡಿದಾಗ ನಮಗೆ ಅನಿಸುತ್ತೆ ಭಗವಂತ ನಮಗೆ ಎಷ್ಟು ಉಪಕಾರವನ್ನು ಮಾಡ್ತಾ ಇದ್ದಾನೆ. ಆದ ಕಾರಣ ನಾವು ಭಗವಂತನಿಗೆ ಯಾವಾಗಲೂ ಕೃತಜ್ಞರಾಗಿರಬೇಕು ಅಂದರೆ ನಾವೇನು ಮಾಡ್ತೇವೆ? ಥ್ಯಾಂಕ್ಸ್ ಅಂತ ಹೇಳ್ತೇವೆ, ಕೃತಜ್ಞತೆಗಳು, ಧನ್ಯವಾದಗಳು ಅಂತ ಹೇಳ್ತೇವೆ. ನಾವು ಧನ್ಯವಾದಗಳು ಕೊಡಲಿಕ್ಕೆ ಅವನು ನಮ್ಮ ಕೈ ಕೊಡೋದಿಲ್ಲ, ಅವನ ಕೈ ನಮಗೆ ಸಿಗುವುದಿಲ್ಲ, ಕಾಲೇ ಸಿಗುವುದಿಲ್ಲ, ಇನ್ನು ಕೈಯಲ್ಲಿ ಸಿಗತ್ತೆ. ನಾವು ಅವನಿಗೆ ಕೃತಜ್ಞತೆಗಳು ತೋರಿಸುವುದು ಅಂತ ಹೇಳಿದರೆ ನಾವು ಉಸಿರಾಟ ಆಡ್ತಾ ಇದ್ದೇವೆ, ಉಸಿರಾಟ ಆಡಿ ನಮ್ಮ ಜೀವನವನ್ನು ನಡೆಸಿ ಈ ದೇಹದಿಂದ ಸುಖ ದುಃಖ ಎಲ್ಲವನ್ನು ಅನುಭವಿಸುತ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಭಗವಂತ ನಮ್ಮಲ್ಲಿ ನಾವು ತಿನ್ನುವ ಅನ್ನದ ಮೊದಲುಕೊಂಡು ನಮ್ಮ ರೇತಸ್ಸು ಮತ್ತು ಸ್ತ್ರೀಯೋನಿ ಆಮೇಲೆ ಶಿಶುವ ಜೊತೆಗೆ ಬಂದು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ನಮ್ಮ ಜೊತೆಗೆ ನಮ್ಮ ಎಂಜಲು, ನಮ್ಮ ರೇತಸ್ಸು, ನಮ್ಮ ಮಲಮೂತ್ರಗಳು ನಮಗೇ ಅಸಹ್ಯ, ಆದರೆ ಭಗವಂತ ಅದರಲ್ಲೂ ಇದ್ದು ನಮ್ಮ ಜೊತೆಗೆ ಬಂದು ನಮ್ಮನ್ನು ಇಷ್ಟು ಸಾಧನೆ ಮಾಡಿಕೊಳ್ಳುವುದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಮ್ಮಿಂದ ಈ ಕೆಲಸಗಳೆಲ್ಲ ತಾನು ಬಿಂಬನಾಗಿ ಮಾಡಿ ನಮ್ಮಿಂದ ಮಾಡಿಸುತ್ತಾ ಇದ್ದಾನೆ ಅಂದರೆ ಅವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದು ಅಂತ ಹೇಳಿದರೆ ನಾವು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಅವನು ಮಾಡುವ ನಮಗೆ ಉಪಕಾರವನ್ನು ಸ್ಮರಿಸುತ್ತಾ ಇರುವುದೇ ಅವನಿಗೆ ನಾವು ಸಲ್ಲಿಸುವ ಕೃತಜ್ಞತೆ. ಹಾಗೆ ನಾವು ಸ್ಮರಿಸಿದಾಗ ಕೃತಜ್ಞರಾಗ್ತೇವೆ, ಇಲ್ಲಾಂದರೆ ಕೃತಜ್ಞರಾಗುತ್ತೇವೆ. ನಮಗೆ ಇಲ್ಲಿ ಮತ್ತೂ ಒಂದು ಪ್ರಶ್ನೆ, ನಮಗೆ ಅಸಹ್ಯವಾಗುವಂತಹ ಆ ಪದಾರ್ಥಗಳಲ್ಲಿ ನಮ್ಮ ಜೊತೆಗೆ ಭಗವಂತ ಇರ್ತಾನೆ ಅಂದರೆ ನಮ್ಮ ಕರ್ಮ, ನಾವು ತಾಯಿಯ ಗರ್ಭದಲ್ಲಿರಬೇಕು, ದುಃಖವನ್ನು ಅನುಭವಿಸಬೇಕು, ಜೀವನ ಕರ್ಮ. ಆದರೆ ಭಗವಂತನಿಗೆ ಏನು ಅಂದರೆ ಭಗವಂತನು ಎಲ್ಲೇ ಇದ್ದರೂ ಕೂಡ ಅವನು ಸರ್ವವ್ಯಾಪ್ತನಾಗಿದ್ದಾನೆ. ಎಲ್ಲಿದ್ದರೂ ಕೂಡ ಆಯಾ ಅಧಿಷ್ಠಾನಗತ ಲೋಪದೋಷಗಳು ಅವನಿಗೆ ಅಂಟುವುದಿಲ್ಲ, ಅವನು ನಿರ್ಲೇಪನಾಗಿರ್ತಾನೆ. ಇದಕ್ಕೆ ಒಂದು ಉದಾಹರಣೆ ನಾನು ಎಷ್ಟೋ ಬಾರಿ ಕೊಟ್ಟಿದ್ದಂತೆ, ಜೈಲಿರುತ್ತೆ, ಜೈಲಲ್ಲಿ ಅಪರಾಧಿಗಳು ಮತ್ತು ಕ್ರೈಮ್ಸ್ ಮಾಡಿರುವಂತಹ ಕ್ರಿಮಿನಲ್ಸು ಇರ್ತಾರೆ. ಅವರನ್ನು ಪರ್ಯವೇಕ್ಷಣೆ ಮಾಡ್ತಾ ಜೈಲ್ ಸೂಪರಿಂಟೆಂಟು ಇರ್ತಾನೆ. ಆದರೆ ಜೈಲ್ ಸೂಪರಿಂಟೆಂಟು ಜೈಲಿನಲ್ಲಿರ್ತಾನೆ, ಅಪರಾಧ ಮಾಡಿದ ಅಪರಾಧಿಗಳು ಜೈಲಲ್ಲಿರ್ತಾರೆ. ಇಬ್ಬರೂ ಒಂದೇ ಅಂತ ಹೇಳಲಿಕ್ಕಾಗತ್ತಾ ನಾವು? ಅವನು ಅಪರಾಧಿಗಳು ಶಿಕ್ಷೆಯನ್ನು ಅನುಭವಿಸುತ್ತಾ ಇರ್ತಾರೆ, ದುಃಖವನ್ನು ಅನುಭವಿಸ್ತಾ ಇರ್ತಾರೆ ಶಿಕ್ಷೆಯಿಂದ ಮಾಡಿದ ತಪ್ಪಿಗೆ. ಆದರೆ ಜೈಲು ಸೂಪರಿಂಟೆಂಟು ಅದೇ ಜೈಲಿನಲ್ಲಿದ್ದರೂ ಅವನು ಅವರ ಮೇಲೆ, ಆ ಅಪರಾಧಿಗಳ ಮೇಲೆ ಒಬ್ಬ ಅಧಿಕಾರಿಯಾಗಿ ಅವರನ್ನು ವಿಚಾರಿಸುವಂತಹ, ಅವರನ್ನು ಸರಿಯಾದ ಮಾರ್ಗದಲ್ಲಿಡುವ ಅಧಿಕಾರಿ ಸ್ಥಾನದಲ್ಲಿದ್ದು ಯಾವ ಲೋಪದೋಷಗಳನ್ನು ಅಂಟಿಸಿಕೊಳ್ಳದೆ ಅವನು ಅವರ ಮೇಲೆ ಒಬ್ಬ ಅಧಿಕಾರಿ ಪ್ರಭುವಾಗಿ ಹೇಗಿರ್ತಾನೋ ಭಗವಂತ ಹಾಗೆ ನಮ್ಮ ಜೊತೆಗೆ ಎಲ್ಲ ಕಡೆ ನಾವು ಅಸಹಿಸಿಕೊಳ್ಳುವ ಪದಾರ್ಥಗಳಲ್ಲೂ ನಮ್ಮ ಜೊತೆಗೆ ಭಗವಂತ ಇದ್ದರೂ ಆ ಅಧಿಷ್ಠಾನಗತ ಪದಾರ್ಥಗತ ಯಾವ ಲೋಪದೋಷಗಳು ಅವನಿಗೆ ಯಾವುದೂ ಅಂಟುವುದಿಲ್ಲ. ಆದ ಕಾರಣ ಭಗವಂತನ ಅದೇ ಅವನ ಅದ್ಭುತವಾದ ವ್ಯಾಪಾರ. ನಾವು ಎಲ್ಲನ್ನ ಇದ್ದರೆ ಅದರ ಒಂದು ಪ್ರಭಾವಕ್ಕೆ ಒಳಗಾಗ್ತೇವೆ, ಆದರೆ ಒಳಗಾಗದೆ ಇರುವುದು ಅದು ಭಗವಂತ ಅಪ್ರಾಕೃತನಾಗಿ ಇರ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ,
ನಾವು ಈ ಯಾವ ಕೆಲಸ ಮಾಡ್ತಾ ಇದ್ದರೂ ಎಲ್ಲಿದ್ದರೂ ಆಯಾ ಅಧಿಷ್ಠಾನಗತ ಲೋಪದೋಷಗಳು ನಮಗೆ ಅಂಟಬಾರದು ಅಂತ ಹೇಳಿದರೆ ಹೇಗಿರಬೇಕು ಅಂದರೆ ಪದ್ಮಪತ್ರ ಮಿವಾಂಭಸ, ತಾವರ ಎಲೆ ಮೇಲೆ ಇರುವ ನೀರಿನ ಬಿಂದುವಂತೆ ಇರಬೇಕು. ತಾವರ ಎಲೆ ಮೇಲೆ ನೀರಿನ ಬಿಂದು ಎಲೆ ಮೇಲೆ ಇರುತ್ತೆ, ಆದರೆ ಎಲೆಗೂ ಅಂಟಿರೋದಿಲ್ಲ ಅದು. ಹಾಗೆ ನಾವು ಇರಬೇಕು. ಅದೇ ನಮಗೆ ಶಾಸ್ತ್ರ ಹೇಳುವುದು. ಅದೇ ಅಹಂಕಾರ ಮಮಕಾರಗಳು ಬಿಟ್ಟಾಗ ಮಾತ್ರ ಪದ್ಮಪತ್ರ ಮಿವಾಂಭಸ ಅಂತ ಇರಲಿಕ್ಕಾಗತ್ತೆ. ಇದು ಭಗವಂತನ ಒಂದು ವೈಶಿಷ್ಟ್ಯ ಅಂತ ಹೇಳ್ತಾ, ಇನ್ನು ವಸೂನಾಂ ಜ್ಞಾನಭಕ್ತಿ ವಿರಕ್ತಿ ರೂಪಾಣಾಂ ಧನಾನಾಂ ಇದಂ ವಾಸವಂ ಜ್ಞಾನಾದೀನಾಂ ಸಮುದಾಯಃ ತತ್ ಅನುಸೃತ್ಯ ಜಾಯತೆ ಅಭಿವ್ಯಕ್ತೋ ಭವತಿ ಇತಿ ವಾಸವಾನುಜಃ. ಭಗವಂತ ವಸೂನಾಂ ಜ್ಞಾನಭಕ್ತಿ ವಿರಕ್ತಿ ರೂಪಾಣಾಂ ಧನಾನಾಂ, ವಸೂನಾಂ ಅಂದರೆ ಜ್ಞಾನ ಭಕ್ತಿ ವಿರಕ್ತಿ ರೂಪದಲ್ಲಿರುವ ಸಂಪತ್ತಿನ ಐಶ್ವರ್ಯ ಸಮೂಹಕ್ಕೆ ಅನುಗುಣವಾಗಿ ತತ್ ಅನುಸೃತ್ಯ, ಜ್ಞಾನಭಕ್ತಿ ವೈರಾಗ್ಯ ರೂಪದ ಒಂದು ಸಂಪತ್ತಿನ ಸಮೂಹಕ್ಕೆ ಅನುಗುಣವಾಗಿ ಅನುಸೃತ್ಯ ಜಾಯತೆ ಅಂದರೆ ಅಭಿವ್ಯಕ್ತೋ ಭವತಿ, ಅಭಿವ್ಯಕ್ತಿ ಆಗ್ತಾನೆ, ಪ್ರಕಟನಾಗುತ್ತಾನೆ. ಆದ ಕಾರಣ ಅವನಿಗೆ ವಾಸವಾನುಜ ಅಂತ ಹೆಸರು. ಭಗವಂತ ಸಾಧಕರಿಗೆ ಯಾರಿಗೆ ಅವನು ಅಭಿವ್ಯಕ್ತಿಯಾಗ್ತಾನೆ? ಭಗವಂತ ಅವನ ಅವ್ಯಕ್ತ ಅಂತ ಭಗವಂತನ ನಾಮದಲ್ಲಿ ನಾವು ಹೇಳ್ಕೊಂಡಿದ್ದೇವೆ, ವ್ಯಕ್ತ ಅವ್ಯಕ್ತ ಅಂತೇಳಿ. ಭಗವಂತನ ಸ್ವಭಾವ ಏನು ಅಂದರೆ ಅವ್ಯಕ್ತ, ಅಂದರೆ ವ್ಯಕ್ತವಾಗದೇ ಇರುವುದು ಭಗವಂತನ ಸ್ವಭಾವ. ಅದಕ್ಕೆ ಅವನಿಗೆ ಅವ್ಯಕ್ತ ಅಂತ ಹೇಳ್ತಾರೆ. ಅವನು ವ್ಯಕ್ತನ ಆಗ್ತಾನೆ, ಅದಕ್ಕೆ ವ್ಯಕ್ತ ಅಂತ ಹೇಳಿದರು. ಆದರೆ ಭಗವಂತ ಯಾರಿಗೆ ವ್ಯಕ್ತ ಯಾರಿಗೆ ಅವ್ಯಕ್ತ ಅಂತ ಹೇಳಿದರೆ, ಭಗವಂತನ ಜ್ಞಾನ ಇಲ್ಲದೇ ಇರುವಂತಹ ಅನ್ಯಥಾ ಜ್ಞಾನ ಇರುವಂತಹ ತಾಮಸರಿಗೆ ರಾಜಸರಿಗೆ ಅವನು ಅವ್ಯಕ್ತ. ಆದರೆ ಯಾರು ಭಗವಂತನ ಜ್ಞಾನವನ್ನು ಪಡೆದು ಸಾಧಕರಾಗಿರ್ತಾರೆ ಅವರಿಗೆ ಅವನು ವ್ಯಕ್ತನಾಗ್ತಾನೆ. ಆದರೆ ಇಲ್ಲಿ ಅವರ ಅನುಗುಣವಾಗಿ ಅಂದರೆ ಯಾರ ಜ್ಞಾನಭಕ್ತಿ ವೈರಾಗ್ಯಕ್ಕೆ ಅನುಗುಣವಾಗಿ ಭಗವಂತ ಅಷ್ಟಷ್ಟು ಪ್ರಕಟವಾಗ್ತಾನೆ. ಹೌದು, ಎಲ್ಲರೂ ಸಾಧಕರೇ, ನಾನು ಸಾಧಕರೇ, ನೀವು ಸಾಧಕರೇ, ವಿದ್ಯಾಸಾಗರ ಮಹಾತೀರ್ಥರು ಸಾಧಕರೇ, ರಾಯರು ಸಾಧಕರೇ, ಮಧ್ವಾಚಾರ್ಯರು ಸಾಧಕರೇ. ಆದರೆ ಎಲ್ಲರೂ ಸಾಧಕರೇ, ಆದರೆ ಎಲ್ಲರಿಗೂ ಭಗವಂತ ಒಂದೇ ಪ್ರಮಾಣದಲ್ಲಿ ಕಾಣುತ್ತಾನೇನು ಅಂದರೆ ಖಂಡಿತವಾಗಿ ಕಾಣುವುದಿಲ್ಲ. ಯಾರ ಅವರವರ ಎಷ್ಟೆಷ್ಟು ಜ್ಞಾನ ಭಕ್ತಿ ವೈರಾಗ್ಯಗಳಿರುತ್ತೋ ಅದರ ಅನುಸಾರವಾಗಿ ಭಗವಂತ ಅವರಿಗೆ ವ್ಯಕ್ತನಾಗ್ತಾನೆ. ಮಧ್ವಾಚಾರ್ಯರಿಗೆ ಸ್ಪಷ್ಟವಾಗಿ ಕಾಣ್ತಾನೆ ಭಗವಂತ, ಅವರ ಜ್ಞಾನ ಭಕ್ತಿ ವೈರಾಗ್ಯ ಉತ್ಕೃಷ್ಟವಾದದ್ದು. ಇನ್ನು ಕೆಲವರಿಗೆ ಆಮೇಲೆ ಬಂದವರ ರಾಯರು ವ್ಯಾಸರಾದರು ಅವರಿಗೂ ಭಗವಂತ ಅಪರೋಕ್ಷ ಆಗ್ತಾನೆ. ಆದರೆ ಮಧ್ವಾಚಾರ್ಯರಿಗೆ ಆದಷ್ಟು ಪ್ರಸ್ಫುಟವಾಗಿ ಸ್ಪಷ್ಟವಾಗಿ ಇವರಿಗಾಗುವುದಿಲ್ಲ. ಯಾಕೆ? ಅವರವರ ಯಾರ ಜ್ಞಾನಭಕ್ತಿ ವೈರಾಗ್ಯ ಎಷ್ಟೆಷ್ಟು ಅವರಲ್ಲಿದೆಯೋ ಅಷ್ಟಷ್ಟು 20% ಇದ್ದರೆ 20%, 30% ಹಾಗೆ ಅವರ ಜ್ಞಾನಭಕ್ತಿ ವೈರಾಗ್ಯಗಳಿಗೆ ಅನುಗುಣವಾಗಿ ವ್ಯಕ್ತನಾಗುತ್ತಾನೆ. ಇದು ಕಾಮನ್ ಸೆನ್ಸು. ನಾವು ಅಷ್ಟೇ, ನಾವು ಎಲ್ಲಿ ನಮಗೆ ಎಷ್ಟು ದುಡ್ಡಿದೆಯೋ ಅಷ್ಟೇ ನಮಗೆ ಇದಾಗತ್ತಷ್ಟೇ. ತೆಲುಗುಗಳ ಒಂದು ಗಾದೆ ಇದೆ, ಪಿಂಡಿ ಕೊದ್ದಿ ರೊಟ್ಟೆ ಅಂಥೇಳಿ. ದಂಡೆಯಾಗಿ ಹಿಟ್ಟು ಇದ್ದರೆ ರೊಟ್ಟಿಗಳು ಬೇಕಾದಷ್ಟು ಮಾಡಬಹುದು. ನಾವು ಅಷ್ಟೇ, ನಮಗೆ ಎಷ್ಟು ದುಡ್ಡಿದೆಯೋ ಅಷ್ಟು ದುಡ್ಡಿಗೆ ನಾವು ಕೊಂಡ್ಕೊಳ್ತೇವೆ. ಟಿ ವಿ 10,000ಕ್ಕೆ ಬರುತ್ತೆ, 20,000ಕ್ಕೆ ಬರುತ್ತೆ, 2 ಲಕ್ಷಕ್ಕೂ ಬರುತ್ತೆ. ಅದೇ ಮೊಬೈಲು 15,000ಕ್ಕೂ ಬರುತ್ತೆ, 2 ಲಕ್ಷಕ್ಕೂ ಬರುತ್ತೆ. ಆದರೆ 2 ಲಕ್ಷ ಕೊಟ್ಟು ಐಫೋನ್ ಕೊಂಡ್ಕೊತಾರೆ, 15-20 ಸಾವಿರ ಕೊಂಡ್ಕೊಂಡು ಮಿಕ್ಕಿದ ಬ್ರ್ಯಾಂಡ್ ಕೊಂಡ್ಕೊತಾರೆ. ಯಾಕೆ? ಅವರಲ್ಲಿರೋ ಹಣಕ್ಕೆ ತಕ್ಕಂತೆ. ಹಾಗೆ ಭಗವಂತ ಜೀವರಲ್ಲಿರುವ ಅವರವರ ಜ್ಞಾನಭಕ್ತಿ ವೈರಾಗ್ಯಕ್ಕೆ ಅನುಗುಣವಾಗಿ ಅವರಿಗೆ ಎಷ್ಟು ವ್ಯಕ್ತನಾಗಬೇಕೋ
ಅಷ್ಟೇ ವ್ಯಕ್ತನಾಗುತ್ತಾನೆ. ಆದ ಕಾರಣ ಅವನಿಗೆ ವಾಸವಾನುಜ ಅಂತ ಹೆಸರು. ಇನ್ನು ಭಗವಂತ ವಸವಃ ದೇವಾಃ ಅಸ್ಯ ಸಂತಿ ಇತಿ ವಾಸವಃ ಪುನಃ ಪುನರ್ಜಾಯತೆ ಸ್ವಾತಂತ್ರ್ಯೇಣ ಜಾಯತೆ ಇತಿ ವಾ ಅನುಜಃ ಅನುಭೂಃ ಪುನಃ ಪುನರವತಾರಾವಿರ್ಭಾವವಾನ್ ಸ್ವಾತಂತ್ರ್ಯೇಣ ವಿದ್ಯಮಾನೋ ವಾ ಇತಿ ಭಾಗವತಸ್ಯ ಪ್ರಾಚೀನವಾಕ್ಯೆ ಅನುಭೂತಶಬ್ದಃ ಯಥಾ ವ್ಯಾಖ್ಯಾತಸ್ತದ್ವತ್ ವಾಸವಶ್ಚಾಸಾವನುಜಶ್ಚ ವಾಸವಾನುಜಃ ಅಂತ ಹೇಳಿ ದೊಡ್ಡ ಪ್ರಮಾಣವಿದೆ. ಇದಕ್ಕೆ ನಮಗೆ ವಿಸ್ತಾರವಾಗಿ ಸ್ವಲ್ಪ ವ್ಯಾಖ್ಯಾನವನ್ನು ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗಿ ಬರುತ್ತೆ. ಇದನ್ನು ನಮ್ಮ ಸಮಯವೂ ಆಗಿದಾದ ಕಾರಣ ನಾಳೆ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.